ಹಾಯ್ ಫ್ರೆಂಡ್ಸ್, ಕನ್ನಡ ಸಿನಿರಂಗ ಆಳಿದ್ದ ಮಾಧವಿ ಬಗ್ಗೆ ನಿಮಗೆ ಗೊತ್ತಾ? ನಟಿ ಮಾಧವಿ ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ? ಮಾಧವಿ ಪತಿ ಮಕ್ಕಳು ಯಾರು ಗೊತ್ತಾ? ದೇಶ ಬಿಟ್ಟು ಹೋಗಿದ್ಯಾಕೆ ಸ್ಟಾರ್ ನಟಿ? ಇವರು ನಟಿಸಿರುವ ಸಿನಿಮಾಗಳು ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮಾಧವಿ 1962ರ ಸೆಪ್ಟೆಂಬರ್ 14ರಂದು ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆಯ ವೇಲುಪುಚರ್ಲಾ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ಗೋವಿಂದಸಾವಿ, ತಾಯಿ ಶಶಿರೇಖಾ. ಇವರದೊಂದು ದಲಿತ ಕುಟುಂಬವಾಗಿತ್ತು. ಮಾಧವಿಯ ಹುಟ್ಟು ಹೆಸರು ಕನಕ ವಿಜಯಲಕ್ಷ್ಮಿ ಅಂತ ಇತ್ತು. ಇವರಿಗೆ ಕೀರ್ತಿ ಕುಮಾರಿ ಅನ್ನೋ ಹೆಸರಿನ ಸಹೋದರಿ ಮತ್ತು ಧನಂಜಯ್ ಅನ್ನೋ ಸಹೋದರ ಕೂಡ ಇದ್ದಾರೆ. ಚಿಕ್ಕಂದಿನಲ್ಲಿ ಡ್ಯಾನ್ಸ್ನಲ್ಲಿ ತುಂಬಾ ಆಸಕ್ತಿ ಹೊಂದಿದ್ರು. ಹೀಗಾಗಿ 8ನೇ ವಯಸ್ಸಿನಲ್ಲಿಯೇ ಮಾಧವಿ ಭರತನಾಟ್ಯಕ್ಕೆ ಸೇರ್ಕೊಂಡ್ರು. ಸ್ವಲ್ಪ ಟೈಮಲ್ಲೇ ದೊಡ್ಡ ಡ್ಯಾನ್ಸರ್ ಆಗಿ ಹೊರಹೊಮ್ಮಿದ್ರು. ಕಾಲ ಕಳೆದಂತೆ ಡ್ಯಾನ್ಸ್ ಶೋ ಕೊಡೋಕೆ ಶುರು ಮಾಡಿದ್ರು. 1000ಕ್ಕೂ ಹೆಚ್ಚು ಶೋಗಳನ್ನ ನೀಡಿ 13ನೇ ವಯಸ್ಸಿನಿಂದಲೇ ಸಿನಿಮಾಗಳಲ್ಲೂ ಸಣ್ಣ ಸಣ್ಣ ಪಾತ್ರಗಳಿಗೆ ಬಣ್ಣ ಹಚ್ಚಿದ್ರು. ಇದರ ಜೊತೆಗೆ ಹೈದರಾಬಾದ್ನ ಸ್ಟಾನ್ಲಿ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ರು. ಎಲ್ಲವನ್ನೂ ಕಲಿತುಕೊಂಡ ಕನಕ ವಿಜಯಲಕ್ಷ್ಮಿ ಸಿನಿಮಾದಲ್ಲಿ ಬದುಕು ಕಟ್ಟಿಕೊಳ್ಳಲು ನಿರ್ಧರಿಸಿದ್ರು. 1976ರಲ್ಲಿ ತೆಲುಗು ಡೈರೆಕ್ಟರ್ ದಾಸರಿ ನಾರಾಯಣ ರಾವ್ ತಮ್ಮ ಸಿನಿಮಾದಲ್ಲಿ ಕನಕ ವಿಜಯಲಕ್ಷ್ಮಿ ಅಂದ್ರೆ ಮಾಧವಿಗೆ ಒಂದು ಚಾನ್ಸ್ ಕೊಟ್ರು. ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಮೊದಲಿಗೆ ಸೈಡ್ ರೋಲ್ಗಳಲ್ಲಿ ಕಾಣಿಸಿಕೊಂಡ ಮಾಧವಿ ನಂತರದಲ್ಲಿ ಹೀರೋಯಿನ್ ಆಗಿ ಮಿಂಚಿದ್ರು. ತೆಲುಗು ಸಿನಿಮಾಗಳಲ್ಲಿ ನಟಿಸ್ತಿದ್ದ ಮಾಧವಿಗೆ ಬಾಲಿವುಡ್ನಿಂದಲೂ ಆಫರ್ಗಳ ಸುರಿಮಳೆ ಬಂತು. 1980ರ ವೇಳೆಗೆ ಬಹುಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದ್ರು. ತೆಲುಗು, ಹಿಂದಿ ಮಾತ್ರವಲ್ಲ, ನಂತರದಲ್ಲಿ ತಮಿಳು, ಮಲಯಾಳಂ, ಒರಿಯಾ, ಬೆಂಗಾಳಿ ಭಾಷೆ ಮತ್ತು ಕನ್ನಡ ಭಾಷೆಗಳಲ್ಲೂ ಇವರಿಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು. ದಕ್ಷಿಣ ಭಾರತದ ಬಹುತೇಕ ಎಲ್ಲ ದಿಗ್ಗಜ ನಟರ ಜೊತೆ ಸ್ಕ್ರೀನ್ ಹಂಚಿಕೊಂಡ್ರು. ಅದರಲ್ಲೂ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅನಂತ್ ನಾಗ್, ಅಂಬರೀಷ್ ಜೊತೆ ನಟಿಸಿ ಸೈ ಎನಿಸಿಕೊಂಡ್ರು. ರಾಜ್ಕುಮಾರ್ ಜೊತೆ ಅನುರಾಗ ಅರಳಿತು, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಒಡ ಹುಟ್ಟಿದವರು ಸೇರಿದಂತೆ 7 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ರಜನಿಕಾಂತ್, ಕಮಲ್ ಹಾಸನ್, ಚಿರಂಜೀವಿ, ಅಮಿತಾಬ್ ಬಚ್ಚನ್, ಮೋಹನ್ ಲಾಲ್, ಶಿವಾಜಿ ಗಣೇಶನ್, NTR ಜೊತೆಗೂ ಬಣ್ಣ ಹಚ್ಚಿದ್ರು. ಇವರು ನಟಿಸಿದ ಬಹುತೇಕ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ವು. ಒಟ್ಟಾರೆಯಾಗಿ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ್ರು. ಮಾಧವಿ ಸ್ವಾಮಿ ರಾಮ ಅನ್ನೋರನ್ನ ತಮ್ಮ ಆಧ್ಯಾತ್ಮಿಕ ಗುರುವಾಗಿ ಸ್ವೀಕರಿಸಿದ್ರು. ಅದೇ ಗುರು ಸ್ವಾಮಿ ರಾಮರಿಗೆ ರಾಲ್ಫ್ ಶರ್ಮಾ ಅನ್ನೋ ಶಿಷ್ಯ ಕೂಡ ಇದ್ರು. ಈ ರಾಲ್ಫ್ ಶರ್ಮಾ ಜರ್ಮನ್ ಮೂಲದ ಫಾರ್ಮಾಸ್ಯೂಟಿಕಲ್ ಬಿಸ್ನೆಸ್ ಮನ್ ಆಗಿದ್ರು. ಹೀಗಾಗಿ ಸ್ವಾಮಿ ರಾಮ ತನ್ನಿಬ್ಬರು ಶಿಷ್ಯರಾದ ಮಾಧವಿ ಮತ್ತು ರಾಲ್ಫ್ ಶರ್ಮಾಗೆ ಮದುವೆ ಮಾಡಿಸಿದ್ರು. 1996ರ ಫೆಬ್ರವರಿ 14ರಂದು ಇಬ್ಬರ ಮದುವೆ ಅದ್ದೂರಿಯಾಗಿ ನಡೆದಿತ್ತು. 17 ವರ್ಷಗಳ ಕಾಲ ಸಿನಿರಂಗ ಆಳಿದ್ದ ಮಾಧವಿಯ ಸ್ಟಾರ್ಗಿರಿ ಆಗಿನ್ನೂ ಉತ್ತುಂಗದಲ್ಲೇ ಇತ್ತು. ಆದರೂ ಕೂಡ ಮದುವೆ ಆಗಿದ್ರಿಂದ ಸಿನಿ ಬದುಕಿಗೆ ಗುಡ್ ಬೈ ಹೇಳಿ ಪತಿಯ ಜೊತೆ ವಿದೇಶಕ್ಕೆ ಹಾರಿದ್ರು. ಮಾಧವಿ ಮತ್ತು ರಾಲ್ಫ್ ಶರ್ಮಾ ಮದುವೆಯಾಗಿ ಈಗ 29 ವರ್ಷ ಕಳೆದು ಹೋಗಿದೆ. ದಂಪತಿಗೆ 3 ಹೆಣ್ಣು ಮಕ್ಕಳಿದ್ದು ಟಿಫನಿ, ಪ್ರಿಸಿಲ್ಲಾ, ಎವಿಲಿನ್ ಅಂತ ಹೆಸರಿಟ್ಟಿದ್ದಾರೆ. ಅಮೆರಿಕಾದ ನ್ಯೂ ಜೆರ್ಸಿಯಲ್ಲಿ ಇಡೀ ಕುಟುಂಬ ಸೆಟಲ್ ಆಗಿದ್ದು ನೆಮ್ಮದಿಯ ಜೀವನ ನಡೆಸ್ತಿದೆ. ತಮ್ಮ 3 ಮಕ್ಕಳಿಗೆ ಮಾಧವಿ ಭಾರತದ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವನ್ನ ಕಲಿಸಿದ್ದಾರೆ. ಆಗಾಗ್ಗೆ ಮಕ್ಕಳ ಜೊತೆಗಿನ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರ್ತಾರೆ. ಮಕ್ಕಳು ಒಬ್ಬೊಬ್ಬರು ಸೌಂದರ್ಯದಲ್ಲಿ ತಾಯಿಯನ್ನು ಮೀರಿಸುವಂತಿದ್ದಾರೆ. ಮಾಧವಿ ಸಿನಿರಂಗದಲ್ಲಿ ದೊಡ್ಡ ಮಟ್ಟದ ಹೆಸರು ಸಂಪಾದಿಸಿದ್ರು, ದುಡ್ಡು ಸಂಪಾದಿಸಿದ್ದು ಅಷ್ಟಕ್ಕಷ್ಟೇ. ಆದರೂ ಇಂದು ಮಾಧವಿ ಸಾವಿರಾರು ಕೋಟಿಯ ಒಡತಿಯಾಗಿದ್ದಾರೆ. ಮದುವೆಯಾದ ಬಳಿಕ ಪತಿಯ ಫಾರ್ಮಸಿ ಮತ್ತು ರೆಸ್ಟೋರೆಂಟ್ಗಳ ಉದ್ಯಮದಲ್ಲಿ ಮಾಧವಿ ಕೂಡ ತೊಡಗಿಸಿಕೊಂಡ್ರು. ಇದರಿಂದ ಮಾಧವಿ ಈಗ ಸಾವಿರಾರು ಕೋಟಿಯ ಒಡತಿಯಾಗಿದ್ದು ಲಕ್ಸುರಿ ಜೀವನ ನಡೆಸ್ತಿದ್ದಾರೆ.
ಮಾಧವಿಗೆ ಈಗ ಸಿನಿಮಾದಲ್ಲಿ ಯಾವ ಆಸಕ್ತಿಯೂ ಇಲ್ಲ, ಬದಲಿಗೆ ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ದಿ ಮಾಧವಿ ಚಾರಿಟಬಲ್ ಫೌಂಡೇಶನ್ ಸ್ಥಾಪಿಸಿದ್ದು ಜಾಗತಿಕ ಮಟ್ಟದಲ್ಲಿ ಸೇವೆ ಮಾಡ್ತಿದ್ದಾರೆ. ಬಡವರಿಗೆ, ಅಗತ್ಯ ಇರೋರಿಗೆ ಹಣಕಾಸಿನ ಸಹಾಯ ಮಾಡ್ತಿದ್ದಾರೆ. ಇವರ ಈ ಕೆಲಸಕ್ಕೆ ಗಂಡ ರಾಲ್ಫ್ ಶರ್ಮಾ ಕೂಡ ಸಾಥ್ ನೀಡ್ತಿದ್ದಾರೆ. ಫ್ರೆಂಡ್ಸ್, ಇದು ಸಿನಿ ಇಂಡಸ್ಟ್ರಿ ಆಳಿದ್ದ ದಲಿತ ನಟಿ ಮಾಧವಿಯ ಜೀವನದ ಕಥೆಯನ್ನ ನಿಮ್ಮ ಮುಂದಿಡೋ ಪ್ರಯತ್ನ. ಇವರ ನಟನೆಯ ಯಾವ ಸಿನಿಮಾ ನಿಮಗೆ ಇಷ್ಟ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ಇವರ ಸಮಾಜಮುಖಿ ಕೆಲಸಗಳು ಹೀಗೆ ಮುಂದುವರಿಯಲಿ ಅಂತ ಆಶಿಸೋಣ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.